ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ. ಯಾವ ಪ್ಯಾಂಟು? ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಶುಭಕಾಮನೆಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ರೆಡಿ. ಇದೇ ಸೀರೆ ನಾನು ಹಬ್ಬಕ್ಕೆ ತೊಗೊಂಡಿದ್ದು. ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ರೆಡಿ ಆಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಹರಿ ಬರಿ ಯಾವಾಗಲೂ ಬೆಳಗ್ಗೆ. ಸೊ ಎಷ್ಟೊತ್ತಿಗೆ ಗೆದ್ದಿದ್ದು ಗೊತ್ತಾ? ಇವತ್ತು ನಾನು 2 ಗಂಟೆಗೆ ಗೆದ್ದೆ, ಬಟ್ ಇನ್ನೂ ಕೆಲಸ ಮುಗ್ದಿಲ್ಲ. ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನೋಡಿ ಇನ್ನೂ ನುಲಿತಾನೆ ಅವಳೆ ಕನ್ನಡಿ ಮುಂದೆ. ಒಂದು ಪಿನ್ ಹಾಕೋ ಬೈಲಿ, ಫೋಟೋ ತಗೊಳ್ಳೋಣ ಬೈಲಿ. ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ, ಹೂವು ಎಲ್ಲ ತಂದು ಎಲ್ಲ ಕುತ್ಕೊಂಡು ಹೂವು ಪೋಣಿಸ್ಕೊಂಡು ಹಾರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಬಾಗಿಲು ತೊಳೆದು ರಂಗೋಲೆ ಹಾಕೊಂಡ್ಬಿಡ್ತಾ ಇದ್ದೆ ಹಿಂದಿನ ದಿನ. ಬಟ್ ಗೋಡೌನಲ್ಲಿ ಕೆಲಸ ಇತ್ತು, ತಿಂಡಿ ತೊಗೊಂಡೋಗಿದ್ರು, ಊಟ ಎಲ್ಲ ತೊಗೊಂಡೋಗಿದ್ರು. ಅವ್ರು ಬಂದಿದ್ದೆ 12:30. ಎಲ್ಲ ಗಲೀಜು ಮಾಡಿ ಹಾಳು ಮಾಡಿಬಿಡ್ತಾರೆ ಅಂತ ಹಿಂದಿನ ದಿನ ನಾನೇನೂ ಹಾಕ್ಕೊಳ್ಳಿಲ್ಲ. ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕ್ಕೊಂಡಿದ್ದೀನಿ. ರಂಗೋಲೆ ಹೇಗಿದೆ? 2 ಬಾಗಿಲಿಗೂ ಒಂದೊಂದು ರಂಗೋಲೆ ಹಾಕಿದ್ದೀನಿ. ರಂಗೋಲೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ಹಬ್ಬ ಯುಗಾದಿ ಹಬ್ಬದ ಆರ್ಥಿಕ ಶುಭಕಾಮನೆಗಳು. ಇವಾಗ ಎಲ್ಲ ಕೆಲಸ ಮುಗೀತು, ಇನ್ನೂ ಟೈಮ್ ಇತ್ತು 4 ಗಂಟೆ. 1-3 ಗಂಟೆ ವಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಎಣ್ಣೆ ಕಾಯಿಸಿ ಮಕ್ಕಳಿಗೆಲ್ಲ ಎಣ್ಣೆ ಹಾಕಿ ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡು ವಾಕ್ಗೆ ಬಂದಿದ್ದೀವಿ. ಸೊ ಅಂಕಲ್ ಎಲ್ಲ ಬಂದಿದ್ದರು, ಅವರು ನನಗೆ ವಿಶ್ ಮಾಡಿದ್ರು. ಸೊ ನಾನು ಕೂಡ ಅವ್ರಿಗೆ ವಾಪಸ್ ವಿಶ್ ಮಾಡಿ ವಾಕ್ ಎಲ್ಲ ಮುಗಿಸ್ತಾ ಇದ್ದೀನಿ. ಸೊ ಏನಕ್ಕೆ ವಾಕ್ ಬರೋದು ಅಂತಂದರೆ, ನಮ್ಮ ಗ್ರಾವಿಟಿ ಏನಿರುತ್ತೆ ಅದು ಒಂದೇ ಸಮ ಇರಲಿ ಅಂತ. ಸೊ ಮನೆಗೆ ಬಂದ ತಕ್ಷಣ ಗಂಜಿ ಮಾಡಿ ಅಂಬ್ಲಿ ಮಾಡಿ ಮತ್ತು ಸೀಮೆ ಅಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಕೂಡ ಗಂಜಿ ಮಾಡ್ತೀನಿ ಇವಾಗ ರೆಗ್ಯುಲರಾಗಿ. ಕೈ ಎಣ್ಣೆ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಮೈ ಅರಿಶಿನ ಹಾಕಿ ಕೈ ಎಣ್ಣೆ ಕಾಯಿಸಿ ಇಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಮೈಗೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು. ನಾವು ಹೆಣ್ಮಕ್ಳು ಎಷ್ಟು ಕೇರ್ ತೊಗೊಂಡು ಎಲ್ಲ ಮಾಡ್ತೀವಿ. ನಮಗೆ ಯಾರು ಎಣ್ಣೆ ಕಾಯಿಸಿ ಎಣ್ಣೆ ಹಾಕೋ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡು ಅನ್ನೋರೇ ಇರಲ್ಲ. ಸೊ ಅಲ್ವಾ, ನಿಜ ತಾನೇ? ಸೊ ಎಸ್ 100%. ಟೈಮ್ ಇವಾಗ 5:45. ಎಲ್ರಿಗೂ ಕೂಡ ಸತೀಶ್ ಕೂಡ ಎದ್ದು ಬಂದರು. ನಾನು ವಾಕ್ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಇವತ್ತೇನು ವಾಕ್ ಹೋಗಬೇಡಿ, ಎಣ್ಣೆ ಹಾಕ್ಕೊಂಡು ಮೈಗೆ ಅರ್ಧ ಗಂಟೆ ಮೈಯೆಲ್ಲ ನೆನೆಸ್ಕೊಳ್ಳಿ. ಇವತ್ತು ಒಂದಿನ ವಾಕ್ ಹೋಗಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ನೀಟಾಗಿ ಮೈಗೆಲ್ಲ ಎಣ್ಣೆ ಹಾಕ್ತಾಯಿದ್ದೆ. ಅವ್ರದ್ದಂತೂ ಬಾಡಿ ತುಂಬ ಹೀಟ್, ಯಾವಾಗಲೂ ಒಲೆ ಮುಂದೆ ಕೆಲಸ ಮಾಡ್ತಿರ್ತಾರೆ, ತುಂಬ ಬಾಡಿ ಎಲ್ಲ ಹೀಟು. ಅವರಾಗಿದ್ದವ್ರು ಹಾಕ್ಕೊಳ್ಳೋದೇ ಇಲ್ಲ. ನನ್ನ ಪಾಡಿಗೆ ನಾನು ಈ ಕಡೆ ಅವ್ರಿಗೆ ಎಣ್ಣೆ ಎಲ್ಲ ಹಾಕಿ ಮೈ ನೆನೆಸ್ಬಿಟ್ಟು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಹಾಲು ಮೊಸರು ನೈವೇದ್ಯಕ್ಕೆ ಎಲ್ಲ ತರಿಸಿದ್ದೆ ದೇವಸ್ಥಾನಕ್ಕೆ. ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ಈಗ ಕರೆಕ್ಟಾಗಿ 7:30 ಎಲ್ಲ ಕೆಲಸ ಮುಗೀತು. ಎಲ್ರದ್ದು ಸ್ನಾನ ಆಯಿತು, ಸತೀಶ್ದು ಕೂಡ ಸ್ನಾನ ಆಯಿತು. ನನ್ನ ಮಕ್ಳಿಗೂ ಕೂಡ ಎಣ್ಣೆ ನೀರು ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಬಟ್ ಅವ್ರದ್ದಂತೂ ಆರ್ಗ್ಯುಮೆಂಟ್ ನಿಲ್ತಾನೇ ಇಲ್ಲ. ಎಷ್ಟೊತ್ತಿಗೆ ಸ್ಕೂಲು ಸ್ಟಾರ್ಟ್ ಆಗುತ್ತೆ, ಓಪನ್ ಆಗುತ್ತೆ ಅಂತ ಅನಿಸ್ಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಕರೆಕ್ಟಾಗಿ 7:45. ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ರೆಡಿ ಮಾಡೋಕ್ಕೆ ನನಗೆ ಎಲ್ಲ ಹಿಂದಿನ ದಿನವೇ ಮಾಡ್ಕೊಂಡಿದ್ದೆ, ಅಷ್ಟೇನು ರಿಸ್ಕ್ ಅನ್ನಿಸ್ಲಿಲ್ಲ. ಸೊ ಇವತ್ತು ಮುತ್ತಿನೊಲೆ ಜುಮ್ಕಿ ಹಾಕ್ಕೋಬೇಕು ಅನ್ನಿಸ್ತು, ಹಾಕ್ಕೊಂಡಿದ್ದೀನಿ. ನೋಡಿ ದೇವ್ರ ಮನೆ ಡೆಕೋರೇಷನ್ ಅಲಂಕಾರ ಹೇಗಿದೆ. ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಹಾರ ತಂದಿದ್ರು, ಗುಲಾಬಿ ಹೂವಿನ ಹಾರ, ಮಲ್ಲಿಗೆ ಹೂವಿನ ಹಾರ, ಪ್ರತಿಯೊಂದು ಹಾಕಿ ರಂಗೋಲೆ ಹೇಗಿದೆ. ಸ್ಟವ್ಗೆ ಫಸ್ಟ್ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಸ್ಟವ್ ಪೂಜೆ ಕೂಡ ಒಲೆ ಪೂಜೆ ಮಾಡ್ಕೋಬೇಕು. ಪ್ರತಿ ಹಬ್ಬದಲ್ಲೂ ಮಾಡ್ತಿರ್ತೀನಿ. ಸೊ ಅದು ಕೂಡ ಮಾಡಿಕೊಂಡು ಇವಾಗ ದೇವ್ರ ಮನೇಲಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಐ ಥಿಂಕ್ 8:15 ಅಥವಾ 8:15 ಮಹಾಮಂಗಳಾರತಿ ಮಾಡಿದಾಗ. ಸೊ ದೇವ್ರ ಮನೆ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಸತೀಶ್ ಇವತ್ತು ಬೇಗನೆ 7:15ಗೆ ಆಫೀಸ್ ರೂಮ್ ಪೂಜೆ ಮಾಡಿಬಿಟ್ಟಿದ್ರು. ಯಾಕಂದರೆ ಫಸ್ಟ್ ಸ್ನಾನ ಅವ್ರದ್ದೇ ಆಗಿತ್ತು. ಸೊ ಹಾಗಾಗಿ ಅವರು ಕೆಳಗಡೆ ಹೋಗಿ ಪೂಜೆ ಮಾಡ್ತೀನಿ ಧೂಪ ಎಲ್ಲ ಹಾಕಿ ಅಂತ ಹೂವು ಎಲ್ಲ ತೊಗೊಂಡು ಅವ್ರು ಹೋದರು. ಇವತ್ತು ಟಿ ನರಸೀಪುರ ಕುಂಭಮೇಳ ನಡೆಯುತ್ತಲ್ವ, ಆ ದೇವಸ್ಥಾನಕ್ಕೆ ನಮ್ಮ ಗೋಡೌನಿಂದ ಪ್ರಸಾದ ಹೋಗಿತ್ತು. 1 ಕ್ವಿಂಟಾಲ್ ವೆಜ್ ಪಲಾವ್, 1 ಕ್ವಿಂಟಾಲ್ ಕೇಸರಿಬಾತ್ ಪ್ರಸಾದ, 1 ಕ್ವಿಂಟಾಲ್ ಮೊಸರನ್ನ, ಇದಿಷ್ಟು ಟಿ ನರಸೀಪುರಕ್ಕೆ ದೇವಸ್ಥಾನಕ್ಕೆ ಪ್ರಸಾದ ಹೋಗಿತ್ತು.
ನಮ್ಮ ಹುಡುಗರೆಲ್ಲ 4 ಗಂಟೆ ರಾತ್ರಿಗೆ ಎದ್ದು ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಸತೀಶ್ ಕೂಡ ಬೇಗ ಬೇಗ ಸ್ನಾನ ಮುಗಿಸಿ ಗೋಡೌನ್ ಪೂಜೆ ಮಾಡಿ ಅಲ್ಲೋಗಿ ಕೆಳಗಡೆ ಕೆಲಸ ಕೂಡ ಮಾಡ್ತಾಯಿದ್ರು. ನಾನು ಕೂಡ ಐ ಥಿಂಕ್ 8:15 ಮಹಾಮಂಗಳಾರತಿ ಮಾಡಿ ಸಣ್ಣ ಪುಟ್ಟ ಫೋಟೋಸ್, ಸೆಲ್ಫಿ, ವೀಡಿಯೋ ಈಗ ನಿಮಗೆ ಗೊತ್ತು ಎಲ್ಲ ಕಡೆ ನೀಟಾಗಿ ರೆಡಿ ಮಾಡಿದಾಗ ಫೋಟೋ ಸೆಲ್ಫಿ ತೆಕ್ಕೋತೀನಿ. ಒಂದು ದಿನಕ್ಕೆ ಹೂ ಎಲ್ಲ ನೆನ್ನೆ ಹಾಕಿದ್ದು ಮುದುಡಿದ ತಾವರೆ ಥರ ಎಲ್ಲ ಬಾಡೋದಂಗೆ ಆಗಿಬಿಟ್ಟಿದೆ. ಸೊ ಸೇವಂತಿಗೆ ಹೂವು ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮಿಕ್ಕಿದ ಹೂವು ಎಲ್ಲ ಒಂಥರ ಬೇಗ ಬಾಡೋದಂಗೆ ಆಗೋಗಿತ್ತು. ಸೊ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಾನು ಕೂಡ ಬೇವು ಬೆಲ್ಲ ಎಲ್ರಿಗೂ ಹಂಚ್ತಾ ಇದ್ದೀನಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು. ಅಮ್ಮ ನನಗೆ ಬೆಲ್ಲ ಜಾಸ್ತಿ. ಹಿಂದೆ ಹೋಗು ಬಾಬು. ಇದ್ಯಾ ಒಂದು ಫೋಟೋ ತೆಗಿಬೇಕು ವಿಕಾಸ್. ನನಗೆ ಬೆಲ್ಲ ಜಾಸ್ತಿ. ಅವನು ಚಿಗುರು ತಂದೆ ಹೂವು ತರಬೇಕು. ನಂಗೆ ಬೆಲ್ಲ ಜಾಸ್ತಿ ಅಮ್ಮ. ನಾನಿರೋ ತಿನ್ನೋದೇ ಇಲ್ಲ, ನಂಗೆ ಬೆಲ್ಲ ಜಾಸ್ತಿ. ನನಗೆ ಬೆಲ್ಲ ಜಾಸ್ತಿ. ಏ ವಿಕಾಸ್ ಅದೇನು ಮಾಡ್ತಾ ಇದ್ದಾನೆ? ಅವನಂತೂ 5 ನಿಮಿಷ ನಿಂತಿದ್ದ ಕಡೆ ನಿಲ್ತಾ ಇಲ್ಲ. ಅವ್ರ ಅಪ್ಪಂದು ವಾಚ್ ಹಾಕ್ಕೊಂಡು ಫ್ರೀ ಶೋ ಕೊಡ್ತಾ ಇದ್ದಾನೆ. ಯಾಕಾದರೂ ಈ ರಜಾ ಕೊಟ್ಟರು ಅನ್ನುತ್ತಾ ಇದೆ. ನಂಗೆ ಬೆಲ್ಲ ಜಾಸ್ತಿ ಬೇಕು, ನಂಗೆ ಬೇವು ಕಮ್ಮಿ ಬೇಕು ಅಂತ ಆರ್ಗ್ಯುಮೆಂಟ್. ಸೊ ಎಲ್ಲರ ಲೈಫಲ್ಲೂ ಬೇವು ಕಹಿ ಅಂಶ ಕಡಿಮೆ ಇರಲಿ, ಬೆಲ್ಲದ ಅಂಶ ಸಿಹಿ ಅಂಶ ಜಾಸ್ತಿನೇ ಇರಲಿ ಅಂತ ಆಶಿಸ್ತೀನಿ. ಸೊ ನೀವು ಕೂಡ ನನಗೆ ಹಾಗೆ ಆಶಿಸಿ ಆಶೀರ್ವದಿಸಿ. ಸಣ್ಣ ಪುಟ್ಟ ಫೋಟೋ, ಸೆಲ್ಫೀಸ್. ಸೀರೆ ಹೇಗೆ ಕಾಣಿಸ್ತಾ ಇದೆ ನನಗೆ? ಬ್ಲ್ಯಾಕ್ ರೆಡ್ ವಿತ್ ಆರೆಂಜ್ ಮಿಕ್ಸ್ ಇರೋಂಥ 3D ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಆಮೇಲೆ GSM ಹಾಲ್ಮಾರ್ಕ್ ತೋರಿಸಿ, KSIC ಮಾರ್ಕ್ ತೋರಿಸಿ ಅಂತ ಹೇಳಬೇಡಿ. ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಇವಾಗಂತೂ ಮಾರ್ಕೆಟಲ್ಲಿ ಎಷ್ಟು ಥರ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಬಂದಿದೆ ಅಂದರೆ ಯಪ್ಪ, ನಿಜಕ್ಕೂ ಒರ್ಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಗೊತ್ತಾಗ್ತಾಯಿಲ್ಲ. ಒರ್ಜಿನಲ್ ತಲೆ ಮೇಲೆ ಹೊಡೆದಂಗೆ ಇದೆ. ನಾವು ಕೂಡ ಸಣ್ಣ ಪುಟ್ಟ ಫೋಟೋಸ್, ಸೆಲ್ಫೀಸ್, ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಎಲ್ಲೆಲ್ಲೆಲ್ಲೋ ಹಬ್ಬ ಬಂತು ಯುಗಾದಿ ಹಬ್ಬ. ಆ ಸಾಂಗಿಗಂತೂ ಇವತ್ತು ಫುಲ್ ರೀಲ್ಸೇ ಮಾಡಿದ್ದೀನಿ. ಸೊ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ. ವಿಡಿಯೋ ಡಿಲೇ ಆದರೆ ಬೈಕೋಬೇಡಿ, ಯಾಕಂದರೆ ಹಳೆಯ ವ್ಲಾಗನ್ನು ಮಿಸ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದು ಟಚ್ ಬಿಟ್ಟೋಗುತ್ತೆ. ಏನಾಯಿತು ಈಗ ಪ್ರತಿದಿನದ ವ್ಲಾಗ್ ಅಂದಮೇಲೆ ಅದು ಕಂಟಿನ್ಯೂಟಿ ಇರಬೇಕು. ಆಮೇಲೆ ಸುಮಾರು ಜನ ಅವತ್ತಿನ ವಿಡಿಯೋ ಅವತ್ತೇ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ. ಹಂಗಾಗಲ್ಲ, ಯಾಕಂದರೆ ನನಗೂ ಸ್ಟ್ರೆಸ್ ಇರುತ್ತೆ. ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಎಷ್ಟೊತ್ತಿಗೆ ಮಲ್ಕೋತೀನಿ, ನಂಬ್ತಿರೋ ಬಿಡ್ತಿರೋ ಮಧ್ಯಾಹ್ನ ಟೈಮ್ ಮಲ್ಕೋತಾ ಇದ್ದೆ, ರೆಸ್ಟ್ ಮಾಡ್ತಾಯಿದ್ದೆ. ಬಟ್ ಈ ನಡುವೆ ಅದು ಇಲ್ದಂಗೆ ಆಗ್ಬಿಟ್ಟಿದೆ ನನಗೆ. ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು. ನಾನು 2 ಗಂಟೆಗೆ ಎದ್ದಿದ್ದು ಇವತ್ತು. ವ್ಲಾಗ್ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ 5 ನಿಮಿಷ ಕೂತಿಲ್ಲ, 5 ನಿಮಿಷ ಕಣ್ಮುಚ್ಚಿ ಮಲ್ಕೊಂಡಿಲ್ಲ ನಾನು. ಅಷ್ಟು ಕೆಲಸ ಇತ್ತು ಇವತ್ತು ನನಗೆ. ಸೊ ಏನೂ ಮಾಡೋಕ್ಕಾಗಲ್ಲ. ಪ್ರತಿದಿನ ಹಿಂಗಿರಲ್ಲ. ಒಂದೊಂದು ದಿನ ಟೈಮ್ ಸಿಗುತ್ತೆ, ರೆಸ್ಟ್ ಮಾಡ್ಬೋದು. ಬಟ್ ಇವತ್ತಂತೂ ಎದ್ದು ಯಾರ ಮುಖ ನೋಡಿದ್ನಪ್ಪ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಫೈನಲಿ ಇವಾಗ ನಾವು ಕೂಡ ಎಲ್ಲ ಟೆಂಪಲ್ಗೆ ಹೊರಟ್ವಿ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಸತೀಶ್ಗೆ ಕೆಲಸ ಇದ್ದಿದ್ದ ಕಾರಣ ಇಲ್ಲೇ ನಿಯರ್ ಬೈ ಶಿವ ಟೆಂಪಲ್ ರೆಗ್ಯುಲರಾಗಿ ಹೋಗ್ತಿರ್ತೀವಿ. ಅಲ್ಲಿಗೆ ಹೋಗಿ ಹಾಲು ಮೊಸರು ಹಾರ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದ್ರು. ಇವತ್ತಂತೂ ನಾನು ಮುತ್ತಿನ ಸರ, ಹೊಲೆ ಜುಮ್ಕಿ ಹಾಕ್ಕೊಂಡಿರೋದು ನನಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಬಟ್ ಬಿಸಿಲು ಕೂಡ ಹಾಗೇ ಇತ್ತು, ಮುಖಕ್ಕೆ ರಾಚ್ತಾ ಇತ್ತು ಬಿಸಿಲು. ನಾವು ದೇವಸ್ಥಾನಕ್ಕೆ ಹೋದಾಗ ಐ ಥಿಂಕ್ 9:30 ಅನಿಸುತ್ತೆ ಕರೆಕ್ಟಾಗಿ. ಸೊ ಅಷ್ಟೊತ್ತಿಗೆ ಮುಖ ಕೊಡೋಕ್ಕಾಗ್ತಾಯಿಲ್ಲ ರೋಡಲ್ಲಿ, ಅಷ್ಟು ಉರಿ ಬಿಸಿಲಿದೆ. ಸೊ ನಾವು ಬರೋಷ್ಟರಲ್ಲೇ ತುಂಬ ಜನ ಕೂಡ ಇದ್ದರು. ನಾವು ಕೂಡ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡು ಕಾಯೆಲ್ಲ ಒಡ್ಕೊಂಡು ತಟ್ಟೆಗೆ ಇಟ್ಕೊಂಡು ಅರ್ಚನೆಗೆ ದುಡ್ಡೆಲ್ಲ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು, ಈಗ ನಾವು ಹೋಗಿದ ತಕ್ಷಣ ಪುರೋಹಿತರು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಬರ್ತಾರೆ. ರೆಕಗ್ನೈಸ್ ಮಾಡಿ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಹಾಲು ಮೊಸರು ಕೂಡ ತಂದಿದ್ದೆ ನೈವೇದ್ಯ ಕೊಡೋಣ ಅಂತ. ಪ್ರತಿಯೊಂದು ಒಂದು ತಟ್ಟೆಗೆ ಇಟ್ಕೊಂಡು ಹೋಗಿ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ನಿಜಕ್ಕೂ ನಮ್ಮಪ್ಪ ಶಿವಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಗೆ ಈಗ ಇದು ಹೊಸ ವರ್ಷ,
ಈ ಯುಗಾದಿಯಿಂದ ನೋಡೋಣ ಮಕರ ರಾಶಿಗೆ ಮತ್ತು ಕುಂಭ ರಾಶಿಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಬದಲಾವಣೆ ಆಗುತ್ತೋ ನಿಜಕ್ಕೂ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾವು ಮಾಡೋ ಕರ್ತವ್ಯಕ್ಕೆ ಒಳ್ಳೆಯದಾದರೆ ಸಾಕು. ನಾವಂತೂ ನನಗಿಂತ ಹೆಚ್ಚು ಸತೀಶ್ ಕನಸಲ್ಲೂ ಕೂಡ ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ. ಸೊ ಅವ್ರು ಚೆನ್ನಾಗಿರಲಿ, ಎಲ್ಲೇ ಇದ್ದರು ಆರೋಗ್ಯವಾಗಿರಲಿ. ಕಷ್ಟಪಡ್ತಾರೆ, ಕಷ್ಟಪಟ್ಟಿದ್ದಾರೆ, ಕಷ್ಟಪಡ್ತಿರ್ತಾರೆ ಗೈಸ್. ಅವ್ರು ಪಡೋಂಥ ಕಷ್ಟ, ಅವ್ರು ಪಟ್ಟಿರೋ ಶ್ರಮ ಭಗವಂತ ನೋಡಿದ್ರೆ ಸಾಕು. ನನಗೆ ಅಂತ ನಾನು ಏನೂ ಕೇಳ್ಕೊಳ್ಳೋದಿಲ್ಲ. ಸೊ ನನಗೇನು ಕೊಡಬೇಕು ಅಂತ ದೇವ್ರಿಗೆ ಅನಿಸುತ್ತೋ ಅದನ್ನು ನನ್ನ ಪತಿದೇವ್ರಿಗೆ ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಸೊ ಪ್ರಸಾದ ಕೊಟ್ಟರು, ಕಡಲೆಕಾಳು ಉಸ್ಲಿ, ಕಪ್ಪು ಕಡಲೆಕಾಳು ಉಸ್ಲಿ ಕೂಡ ಪ್ರಸಾದ ಕೊಟ್ಟರು. ಸೊ ನಾನು ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಪಕ್ಕದಲ್ಲಿ ಇರೋಂಥ ಅಮ್ಮ ಸಪ್ತಮಾತೃಕಾ ಗುಡಿಗೂ ಹೋಗಿ ಅಲ್ಲೂ ಕೂಡ ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಪಕ್ಕದಲ್ಲೇ ದೇವಸ್ಥಾನ ಕಟ್ತಾ ಇದ್ದಾರೆ. ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ, ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಸೊ ಕೈಲಾದಂಥ ಸಹಾಯ ಮಾಡಿ ಅಂತ ಬೋರ್ಡ್ ಕೂಡ ಹಾಕಿದ್ರು. ನಾವು ಕೂಡ ಸಣ್ಣ ಪುಟ್ಟ ಸಹಾಯ ಮಾಡಿದ್ದೀವಿ. ಸೊ ಇನ್ನು ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ, ಸಣ್ಣ ಪುಟ್ಟ ಇದು ಮಾಡಿ ಅಂತ ಕೇಳಿಕೊಂಡ್ರು. ಹಾಕಿದ್ದಾರೆ. ನಿಮಗೂ ಯಾರಿಗಾದರೂ ಮೈಸೂರಿಂದ ಈ ವಿಡಿಯೋ ನೋಡ್ತಿದ್ರೆ ಆ ದೇವಸ್ಥಾನಕ್ಕೆ ಏನಾದರೂ ಕೊಡಬೇಕು ಅನ್ಸಿದ್ರೆ ದಯವಿಟ್ಟು ಹೋಗಿ ಸಹಾಯ ಮಾಡಿ. ತುಂಬ ಪವರ್ಫುಲ್ ದೇವರು. ಮೈಸೂರು ರಾಜರ ಮನೆತನದಿಂದ ಆ ದೇವಸ್ಥಾನ ಇದೆ. ಆನ್ ದ ವೇ ರೋಡಲ್ಲಿ ಬರುವಾಗ 1-2-3 ಪುಟ್ಟ ಸೆಲ್ಫಿ ತಗೋತಾ ಇದ್ದೆ. ನನಗೆಲ್ಲೋದ್ರೂ ಫೋಟೋ ಹುಚ್ಚು. ಗೋಡೌನ್ಗೆ ಬಂದ್ವಿ. ಆಲ್ರೆಡಿ ಪ್ರಸಾದ ಎಲ್ಲ ಮಾಡಿ ಗಾಡಿಗೆ ಇಟ್ಕೋತಾ ಇದ್ದಾರೆ. 1 ಕ್ವಿಂಟಾಲ್ ಫುಲ್ಲು ದಬ್ಬರಿ ಫುಲ್ಲು ವೆಜ್ ಪಲಾವ್, ಕೇಸರಿ ಬಾತ್ ಮತ್ತು ಮೊಸರನ್ನ ಎಲ್ಲನೂ ಮಾಡಿ, ಮೊಸರನ್ನ ಇನ್ನೂ ಕಲಿಸಿರಲಿಲ್ಲ ಯಾಕಂದರೆ ಬೇಸಿಗೆ ಬಿಸಿಲಲ್ವ ಹುಳಿ ಬಂದುಬಿಡುತ್ತೆ ಅಂತ. ಸೊ ಎಲ್ಲ ಬರೋಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ರೆಡಿ ಮಾಡಿ ಎಲ್ಲ ತೊಗೊಂಡೋಗೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅದನ್ನು 2-3 ಜನ ಅಂತೂ ಎತ್ತಕ್ಕಾಗಲ್ಲ, ತುಂಬ ಬಿಸಿ ಇದೆ, ಒಂದು ತುಂಬ ವೆಯ್ಟ್ ಇದೆ ಕೂಡ ಒಂದು. ಸೊ ನಮ್ಮ ಹುಡುಗರು ನಿಜಕ್ಕೂ ಹಾರ್ಡ್ ವರ್ಕರ್ಸ್, ಹ್ಯಾಟ್ಸ್ ಆಫ್ ಬಾಯ್ಸ್. ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ. ಒಬ್ಬೊಬ್ಬರಿಂದ ಏನೂ ಆಗಲ್ಲ ಗೈಸ್. ಈಗ ನಾನು ಒಬ್ಬಳಿಂದನೂ ಕೂಡ ಏನೂ ಆಗಲ್ಲ, ಸತೀಶ್ ಒಬ್ಬರಿಂದನೂ ಕೂಡ ಏನೂ ಆಗಲ್ಲ. ಅವ್ರ ಜೊತೆ ನಾನಿದ್ರೇ ಏನಾದರೂ ಒಂದಾಗೋದು, ನನ್ನ ಜೊತೆ ಅವರಿದ್ರೇ ಏನಾದ್ರು ಒಂದಾಗೋದು. ಅದೇ ಥರ ಈಗ ನಮ್ಮ ಹುಡುಗರು ಕೂಡ ತುಂಬ ಶ್ರಮಜೀವಿಗಳು. ಹೇಳಿದ ತಕ್ಷಣ ಬರ್ತಾರೆ, ಹೇಳಿದ ಕೆಲಸ ಮಾಡ್ತಾರೆ. ಸೊ ಒಂದ್ಸಲಿ ಕೈ ಕೊಡ್ತಾರೆ, ಎಲ್ಲ ಕಡೆ ಇದ್ದಿದೆ, ಏನೂ ಮಾಡೋಕ್ಕಾಗಲ್ಲ. ಈಗ ಡಿಮ್ಯಾಂಡ್ ರೇಟಲ್ಲಿ 50-100 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದರೆ ಅವ್ರ ಕಡೆ ಜಂಪ್ ಮಾಡೋರು ಕೂಡ ಇದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ಸರಿಗೆ ಮಾತಾಡೋಕ್ಕಾಗಲಿಲ್ಲ, ಬೇಜಾರಾಗಬೇಡಿ. ಎಲ್ರಿಗೂ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ಒಳ್ಳೆಯದೇ ಬಯಸೋಣ. ಎಲ್ಲರ ಬಾಳಲ್ಲಿ ಬೇವು ಕಮ್ಮಿ ಇರಲಿ, ಬೆಲ್ಲ ಜಾಸ್ತಿ ಇರಲಿ ಅಂತ ನಾನು ಆಶಿಸ್ತೀನಿ ಮನಸ್ಫೂರ್ತಿಯಾಗಿ. ನೀವು ಕೂಡ ನನಗೆ ಹಂಗೇ ವಿಶ್ ಮಾಡಿ, ಬ್ಲೆಸ್ ಮಾಡಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಈಗ ಅಡುಗೆಗೆ ರೆಡಿ ಮಾಡ್ಕೋಬೇಕಾಗಿದೆ, ಅಡುಗೆ ಮಾಡಬೇಕು, ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾಗಿದೆ. ನಾನು ತಗೊಂಡಂಥ ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ ಇದೇನೆ. ಸೊ ಹೇಗಿದೆ, ಸಿಂಪಲ್ಲಾಗಿರಲಿ ಅಂತ ತೊಗೊಂಡೆ. ಮುತ್ತಿನ ಸೆಟ್ ಹಾಕ್ಕೊಂಡು ಸುಮಾರು ವರ್ಷಗಳಾಗೋಗಿತ್ತು. ಸೊ ಹಾಗಾಗಿ ಮುತ್ತಿನ ಸೆಟ್ ಹಾಕ್ಕೊಂಡೆ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಲೈಟಾಗಿ ಐ ಮೇಕಪ್ ಮಾತ್ರ ಮಾಡ್ಕೊಂಡಿದ್ದೀನಿ, ಮಿಕ್ಕಿದ್ದೇನು ಮೇಕಪ್ ಮಾಡ್ಕೊಂಡಿಲ್ಲ. ತಿಂಡಿ ಏನೂ ಮಾಡಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡೋದೇ ಆಯಿತು. ನಿಮಗೂ ಗೊತ್ತು ಎಷ್ಟು ಕೆಲಸ. 2 ಗಂಟೆ ರಾತ್ರಿ, ಅರ್ಲಿ ಮಾರ್ನಿಂಗ್, ರಾತ್ರಿ ಮಲ್ಕೊಂಡಾಗ 11 ಗಂಟೆ. ನಿನ್ನೆ ಎಲ್ಲ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕೋತಾ ಇದ್ದೆ ಡೈಲಿ, ಬಟ್ ಇವತ್ತು ಹಾಕ್ಕೊಳ್ಳಿಲ್ಲ. ಕಾರಣ ಗೋಡೌನಲ್ಲಿ ಫುಲ್ ಕೆಲಸ ಇತ್ತು. ಸೊ ಪಾಪ ಮಲಗಿರ್ತಾರೆ ಆ ಹುಡುಗರು, ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ. ಸೊ ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ನಾನು ಕೂಡ ಬೆಳಗ್ಗೆ ಎದ್ದು ಎಲ್ಲ ಮಾಡಿಕೊಂಡೆ. ಹೀಗಿತ್ತು. ಸೊ ಅಡುಗೆ ಮಾಡ್ತೀನಿ, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಓಕೆನಾ. ಅಡುಗೆ ಮಾಡ್ತಾಯಿದ್ದೀನಿ. ತಿಂಡಿ ಏನೂ ಮಾಡಿಲ್ಲ, ಬಿಕಾಸ್ ಆಫ್ ಪಲಾವ್, ಕೇಸರಿ ಬಾತ್, ಮೊಸರನ್ನ ಎಲ್ಲ ಇತ್ತು ಕೆಳಗೆ. ಹಾಗಾಗಿ ಪಲ್ಯ, ಸಾಂಬಾರು, ಒಬ್ಬಟ್ಟು, ಕೂಟು, ಅಳಸಂದೆ ಕಾಳು, ಬೇಳೆ, ಒಬ್ಬಟ್ಟು ಸಾರು ಮಾಡಲಿಲ್ಲ. ಬಿಕಾಸ್ ಆಫ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಸೊ ಕಾಳು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಹುಡುಗರು ಇದ್ದಾರೆ, ಅವರು ಎಲ್ಲ ಹೆಚ್ಚಿ ತಂದು ಕೊಟ್ಟಿದ್ದಾರೆ ನನಗೆ. ಇವತ್ತು ಗುರುಮಲ್ಲಪ್ಪ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಗುರುಮಲ್ಲಪ್ಪನ ಕೆಲಸ ನಮ್ಮ ಹುಡುಗರು ಮಾಡಿಕೊಟ್ಟಿದ್ದಾರೆ ಇವತ್ತು ನನಗೆ. ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡ್ರೆ ಅಡುಗೆ ಮಾಡೋದು ಬೇಗ ಆಗುತ್ತೆ ಅಂತ. ಸೊ ಬೇಗ ಬೇಗ ಕೆಲಸ ಮಾಡಬೇಕು. ಟೈಮ್ ಇನ್ನೂ 10 ಗಂಟೆ, ಇನ್ನೂ ತಿಂಡಿ ಆಗಿಲ್ಲ, ಬ್ರೇಕ್ಫಾಸ್ಟ್ ಆಗಿಲ್ಲ. ವೆಜ್ ಪಲಾವ್, ನಮ್ಮ ಗೋಡೌನಲ್ಲಿ ಮಾಡಿರೋಂಥ ವೆಜ್ ಪಲಾವ್.
ಪಲ್ಯಕ್ಕೆ ತರಕಾರಿ ಬೇಯಕ್ಕಿಟ್ಟಿದ್ದೀನಿ, ಸಾಂಬಾರಿಗೆ ಹಲಸಂದೆ ಕಾಳು ನೆನೆಸಿದ್ದೀನಿ, ಕೂಟ್ ಮಾಡೋಕ್ಕೆ ಕಡಲೆಕಾಳು ನೆನೆ ಹಾಕಿದ್ದೀನಿ. ಬನ್ನಿ 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 ಅಡುಗೆ ಮಾಡೋಣ. ಮನಸ್ಸೇ ಆಗ್ತಾಯಿಲ್ಲ ಸ್ಯಾರಿ ಬಿಚ್ಚಾಕೋಕ್ಕೆ. ಸ್ಯಾರಿ ಹಾಕ್ಕೊಂಡು ಅಡುಗೆ ಮಾಡಿಬಿಟ್ರೆ ಗೋವಿಂದ ಗೋವಿಂದ. ಸ್ವಲ್ಪ ತಿಂಡಿ ತಿಂದ್ಬಿಡ್ರೆ ಹೊಟ್ಟೆ ಹಸಿತಾಯಿದೆ. ನಾನು ಮಾಡಿದ್ದಲ್ಲ ಇದು, ಸತೀಶ್ ಮಾಡಿರೋದು. ವೆಜ್ ಪಲಾವ್, ಕೇಸರಿ ಬಾತ್. ಎದ್ದು ಬಾ, ಹ್ಯಾಂಡ್ ವಾಶ್ ಮಾಡಿ ಹಾಕ್ಕೊಂಡು ತಿನ್ನಬೇಕು. ನನ್ನ ಕೆಲಸಗಳಿದ್ದಾವೆ. ನೋವೇ ಎದ್ದು ಬರಬೇಕು. ಬರಲ್ಲ ನನ್ನ ಕೆಲಸಗಳಿವೆ. ಸೊ ಬೇಗ ಬೇಗ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ತರಕಾರಿ ಮತ್ತು ಹಲಸಂದೆ ಕಾಳು ಕೂಗಿಸ್ಕೊಂಡೆ, ಆಮೇಲೆ ಒಗ್ಗರಣೆ ಹಾಕಿ ಸಾಂಬಾರು ಮಾಡಿದ್ರೆ ಬೇಗ ಆಗುತ್ತೆ ಅಂತ ಈ ಕಡೆ ಕಡಲೆಬೇಳೆ ಹೆಸರು ಬೇಳೆ ಬೇಯಿಸ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ. ಸೊ ಕಾಯಿ ಮತ್ತು ಅಕ್ಕಿನ ಹುರಿದ್ಬಿಟ್ಟು ಮಾಡೋಂಥ ಪಾಯಸ ಸುಮಾರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡಿ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ. ಡೀಟೇಲಾಗಿ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ, ಕಾರಣ ತುಂಬ ಬ್ಯುಸಿ ಇದ್ದೆ. ಅರ್ಜೆಂಟಲ್ಲಿ ಹರಿಬರಿಲಿ ಕೆಲಸ ಮಾಡ್ಕೋತಾ ಇದ್ದೆ. ಹೆಸರು ಬೇಳೆ ಶಾವಿಗೆ ಹಾಕಿ ಮಾಡಿರೋಂಥ ಪಾಯಸ ರೆಡಿಯಾಗಿದೆ. ಒಬ್ಬಟ್ಟಿಗೆ ತರಕಾರಿ ಹಲಸಂದೆ ಕಾಳು ಬೇಳೆ ಎಲ್ಲ ಕೂಗ್ಲಿಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ಕೂಟ್ ಮಾಡಲಿಕ್ಕೆ ಒಂದು ಕಟ್ ಮಾಡ್ಕೋಬೇಕು. ಸೊ ಅದನ್ನು ಮಾಡ್ಕೋತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ ಗೈಸ್, ಮಾಡಲೇಬೇಕು. ಏನು ಮಾಡ್ತೀರಾ, ಮಾಡೋಣ. ಈ ಕಡೆ ಫಟಫಟ ಅಂತ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು, ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಒಗ್ಗರಣೆಗೆ ಹಾಕ್ಕೊಂಡು, ಪಕ್ಕದಲ್ಲಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಬೀನ್ಸ್, ಗೆಡ್ಡೆಕೋಸು, ಕ್ಯಾರೆಟ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಸೊ ಕಾಯಿ, ಕಡಲೆ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಂಡಿದ್ದಂಥ ಮಸಾಲೆ, ಅದು ಕೂಟ್ಗೂ ಆಗುತ್ತೆ ಸಾಂಬಾರಿಗೂ ಆಗುತ್ತೆ ಅಂತ ಹೇಳಿ ಎರಡಕ್ಕೂ ಒಂದೇ ಮಸಾಲೆನ ರುಬ್ಕೊಂಡೆ. ಸಾಂಬಾರು ಪುಡಿ ನಾವು ಯಾವುದು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅಡುಗೆ ತುಂಬ ಸಾಂಬಾರಾಗಿರ್ಬೋದು, ಕೂಟಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಸುಮಾರು ಜನ ಅಕ್ಕ ಜಡೆ ಹಾಕಿ, ನೀವು ಯಾವಾಗಲೂ ಜಡೆ ಹಾಕಿದ್ದು ನೋಡೇ ಇಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ. ನೋಡಿ ಫ್ರೆಂಡ್ಸ್, ಸರಿಯಾಗಿ ನೋಡಿ, ಇವತ್ತು ನಾನು ಫುಲ್ ಜಡೆ ಹಾಕಿ ಹೂ ಮುಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಸುಮಾರು ಸಲ ಜಡೆ ಹಾಕಿದ್ದೀನಿ, ಬಟ್ ನೀವು ಯಾರೂ ಅಬ್ಸರ್ವ್ ಮಾಡಿಲ್ಲ. ಈ ಕಡೆ ಸಾಂಬಾರು ಕೂಡ, ಆ ಕಡೆ ಪಲ್ಯ ಕೂಡ, ಈ ಕಡೆ ಕಾಳು ಉಸ್ಲಿಗೆ ಕಾಳು ಅಂದರೆ ಕಾಳು ಕೂಟ್ಗೆ ಕಾಳು ತರಕಾರಿ ಎಲ್ಲ ಬೇಯಿಸ್ಕೊತಾ ಇದ್ದೀನಿ. ಈ 3 ಒಲೆಯಲ್ಲೂ 3 ಥರ ಮಾಡ್ತಾಯಿದ್ದೀನಿ. ಆ ಕಡೆ ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್, ಈ ಕಡೆ ಪಲ್ಯ ಒಗ್ಗರಣೆ, ಈ ಕಡೆ ಕೋಸಂಬರಿ ರೆಡಿ ಮಾಡು, ಈ ಕಡೆ ಪಚಡಿ ರೆಡಿ ಮಾಡು, ಅದ್ರ ಜೊತೆಗೆ ಹಪ್ಪಳ ಕರಿ. ಯಪ್ಪ ಒಂದಾ ಎರಡಾ ಕೆಲಸಗಳು. ಹುಡುಗರೇನೋ ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ಕೊಟ್ಟರು, ಬಟ್ ಮಿಕ್ಕಿದ ಟಾಸ್ಕ್ ಇದೆಯಲ್ಲ ಅದಂತೂ ದೊಡ್ಡ ಟಾಸ್ಕ್. ಸಾಂಬಾರಂತೂ ಸೂಪರಾಗಿ ರೆಡಿಯಾಗಿತ್ತು. ಅಲಸಂದೆ ಕಾಳು, ತರಕಾರಿ, ಸ್ವಲ್ಪ ಬೇಳೆ ಹಾಕಿದ್ದೆ ಅಷ್ಟೇ. ಸತೀಶ್ಗೆ ಬೇಳೆ ಅಷ್ಟು ಇಷ್ಟ ಆಗೋದಿಲ್ಲ. ಈ ಕಡೆ ಪಲ್ಯ ಕೂಡ ಬಿಸಿ ಬಿಸಿ ಎಮ್ಮಿ ಸಖತ್ತಾಗಿ ರೆಡಿ ಆಯಿತು. ಚೂರು ಕ್ಯಾರೆಟು, ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಚೂರು ನಿಂಬೆ ರಸ ಆ್ಯಡ್ ಮಾಡಿದ್ರೆ ಫೈನಲ್ ಟಚಪ್. ಸೊ ಪಲ್ಯ ಕೂಡ ರೆಡಿ ಆಗುತ್ತೆ. ಫೈನಲ್ ಟಚಪ್. ಈಗ ಕಾಳು ಕೂಟು ಮಾಡ್ಕೊತಾ ಇದ್ದೀನಿ. ಕಾಳು, ಕಪ್ಪು ಕಡಲೆಕಾಳು, ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ಮಸಾಲೆನ ಆ್ಯಡ್ ಮಾಡಿ ಉಪ್ಪು ಖಾರ ಸರಿ ಇದೆಯಾ ನೋಡಿಕೊಂಡು ಎತ್ತಿ ಇಟ್ಕೊಂಡ್ರೆ ಕೂಟ್ ರೆಡಿ ಆಗುತ್ತೆ. ಸೊ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಈ ಕಡೆ ಹಪ್ಪಳ ಕೂಡ ಕರ್ಕೊಂಡೆ, ಈ ಕಡೆ ರೈಸ್ ಕೂಡ ಮಾಡಿಕೊಂಡೆ. ನಿಜಕ್ಕೂ ಡೀಟೇಲಾಗಿ ರೆಸಿಪಿ ಅಂತೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಹರಿಬರಿಲಿದ್ದೆ. ಸೊ ಈಗ ಫೈನಲಾಗಿ ಮಸಾಲೆ ಏನು ರುಬ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೂಪರಾಗಿತ್ತು ನಿಜಕ್ಕೂ. ಏನು ಮಸಾಲೆ ಆ್ಯಡ್ ಮಾಡಿದೆ ಅಂತಂದರೆ ಕಾಯಿ, ಕಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪುಡಿ, ಇದಿಷ್ಟು ರುಬ್ಬಿಟ್ಟು ಹಾಕಿರೋಂಥದ್ದು. ಕಾಳೆಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಬೇಕಿದ್ರೆ ಈ ಕೂಟನ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ರೆಸಿಪಿ. ಎಣ್ಣೆಗೆ ಹಾಕಾಯಿತು. ಸೊ ಏನೇನು ಮಾಡಿದ್ದೀನಿ, ಕಾಳು ಕೂಟು ಒಂದು ರೆಡಿ ಆಗ್ತಾಯಿದೆ, ಕುದಿಬೇಕು. ರೈಸ್ ಇಟ್ಟಿದ್ದೀನಿ, ತೋರಿಸ್ಬಿಡ್ತೀನಿ ಬೇಕಾಗಿ. ಮೊಸರು ರಾಯ್ತ. ಸೊ ಮೊಸರು ರಾಯ್ತ ನಾನು ಮಾಡಿದ್ದು. ವೆಜ್ ಪಲಾವ್ ನಾನು ಮಾಡಿದ್ದಲ್ಲ. ಮತ್ತು ಹೆಸರು ಬೇಳೆ ಕೋಸಂಬರಿ, ಸ್ವಲ್ಪ ದ್ರಾಕ್ಷಿ ಎಲ್ಲ ಇತ್ತು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಸುಸ್ತಾಗ್ತಾಯಿದೆ ನನ್ನ ಕೈಲಿ. ಬೀನ್ಸ್, ಗೆಡ್ಡೆಕೋಸು ಮತ್ತು ಕ್ಯಾರೆಟ್ ಪಲ್ಯ, ಇದು ಪಾಯಸ,
ಹೆಸರುಬೇಳೆ ಪಾಯಸ, ಸಾಂಬಾರು, ಅಳಸಂದೆ ಕಾಳು ತರಕಾರಿ ಸಾಂಬಾರು, ಗೆಡ್ಡೆಕೋಸು ಸಾಂಬಾರು. ಸೂಪರಾಗಿದೆ ಸಾಂಬಾರು ಆ್ಯಕ್ಚುಲಿ. ಸೊ ರೈಸು ಕೂಟು ಆದರೆ ಮುಗೀತು. ಒಬ್ಬಟ್ಟು ಒಂದು ನಾನು ಮಾಡಿದ್ದಲ್ಲ, ಇನ್ನು ಮಿಕ್ಕಿದ್ದೆಲ್ಲ ನಾನು ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ಅಡುಗೆ ಮನೆ ಕ್ಲೀನಿಂಗ್ ಕೂಡ ಮಾಡಿದೆ, ಪಾತ್ರೆ ತೊಳೆದೆ, ಎಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿದೆ. ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೆಲ ಗುಡಿಸ್ಕೊತೀನಿ. ಪಾತ್ರೆ ಹಾಲಿನ ಪಾತ್ರೆ ಒಂದಿದೆ, ಬೆಳಗ್ಗೆ ಹಾಲು ಕಾಯಿಸಿದ್ದು ಅದು ಒಂದು ತೊಳಿ, ಆಮೇಲೆ ಸ್ವಲ್ಪ ನೆನಿಬೇಕು, ಆಮೇಲಿಂದ ತೊಳ್ಕೊತೀನಿ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು. ಕೂಟ್ ಹೇಗಾಗ್ತಾಯಿದೆ ನೋಡೋಣ. ಇದೆ ಸಾಂಬಾರಿಗೆ ಕೂಟ್ಗೆ ಒಂದೇ ಮಸಾಲೆ ಹಾಕಿದ್ದೀನಿ. ತರಕಾರಿ ಇದಕ್ಕೆ ಕಪ್ಪು ಕಡಲೆಕಾಳು ಹಾಕಿದ್ದೀನಿ, ಗೆಡ್ಡೆಕೋಸು ಹಾಕಿದ್ದೀನಿ. ಬಾಳೆಕಾಯಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಬಟ್ ನನ್ನ ಹತ್ರ ಬಾಳೆಕಾಯಿ ಇಲ್ಲ. ಸುಮಾರು ಜನ ಕೇಳ್ತಿರ್ತೀರ ಸುಸ್ತಾಗಲ್ವಾ ಅಂತ. ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಕಾಲು ಬಡ್ತಾ ಅಂತಾರಲ್ಲ ಹಾಗೆ ಬಿಡ್ತೀರ. 2 ಗಂಟೆ ರಾತ್ರಿ ಎದ್ದಾಗಿದ್ದಕ್ಕೆ ನಾನು ಬೆಳಗ್ಗೆ ಎಲ್ಲ ಇಷ್ಟು ಫ್ರೆಶ್ ಆಗಿ ಲಕ್ಕ ಅಂತ ರೆಡಿ ಆದೆ. ಈಗ ಇನ್ನೂ ಟೈಮ್ ಎಷ್ಟು ಗೊತ್ತಾ? 12:15 ಐ ಥಿಂಕ್ ಅಷ್ಟೇ ಟೈಮಿಂದ. ಸೊ ರೈಸು ಕೂಟು ಆದರೆ ಮುಗೀತು. ಬೋಂಡ ಗಿಂಡ ಏನೂ ಮಾಡಲ್ಲಪ್ಪ. ಸೂಪರ್ ಇದೆ. ಖಾಲಿ ಆಗಲ್ಲ ಗೈಸ್, ಮಾಡಂಗಲ್ಲ, ಮಾಡಬಹುದು. ಅವರಿಬ್ರಿಗೂ ಎಣ್ಣೆ ಸ್ನಾನ ಆಯಿತಾ? ಬೆಳಗ್ಗೆ ಬನ್ನಿ ತೋರಿಸ್ತೀನಿ. ಫ್ಯಾನ್ ಹಾಕ್ಕೊಂಡು ಆ ಕಡೆ ಒಬ್ಬ ಈ ಕಡೆ ಒಬ್ಬಳು ಆರಾಮ್ಸೆ ನಿದ್ರೆ ಹೊಡಿಕೆ. ಗೋಲ್ಡನ್ ಲೈಫ್ ಅಲ್ವಾ? ಸಣ್ಣ ಮಕ್ಕಳಾಗಿದ್ದಾಗಲೇ ತುಂಬ ಚೆಂದ. ಸಣ್ಣ ಮಕ್ಕಳಾಗಿರ್ಬೇಕು. ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇದೆ, ಜ್ಯೂಸ್ ಇಲ್ಲ. ಕರ್ಬೂಜ ಇದ್ದಿದ್ರೆ ಜ್ಯೂಸ್ ಮಾಡ್ತಾಯಿದ್ದೆ. ಕಾಯ್ದು ಆರಿರೋ ನೀರು ಸ್ವರ್ಗಕ್ಕೆ ಸಮಾನ. ಸ್ಟೇ ಟ್ಯೂನ್. ನನಗಂತೂ ಅಡುಗೆ ಮನೆ ಒಂಚೂರು ಕಸ ಕಾಲಕ್ಕೆ ಸಿಕ್ಕಿದ್ರೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫೈನಲಾಗಿ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಬಿಡೋಣ ಅಂತ ಅವರಂತೂ ನೆಲದ ಮೇಲೆ ಮಲ್ಕೊಂಬಿಟ್ಟಿದ್ರು ಮಕ್ಕಳು. ಬಿಕಾಸ್ ಆಫ್ ತುಂಬ ಸೆಕೆ ಅಲ್ವಾ, ಸೋಫಾ ಮೇಲೆ ಮಲ್ಕೊಂಡ್ರೆ, ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಹೀಟ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಕಸ ಎಲ್ಲ ಕೊಡೋಗ್ಬಿಟ್ಟೆ. ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಬೆಳಗ್ಗೆ, ಎಲ್ಲ ತೊಗೊಂಬಂದು ಇಂಬ್ರಿಸಿ ಮಡಚಿ ಎತ್ತಿಡ್ತಾಯಿದ್ದೀನಿ. ನನ್ನ ಕೆಲಸ ಯಾವಾಗಲಿದ್ರೂ ನಾನೇ ಮಾಡಬೇಕು. ಬೇರೆ ಯಾರೋ ಬಂದು ಮಾಡಿಕೊಡ್ತಾರೆ ಅನ್ನೋಂಗಿದ್ರೆ ನಾನು ಕೂಡ ಮಲ್ಕೊಂಡು ರೆಸ್ಟ್ ಮಾಡ್ಬೋದು. ಬಟ್ ಆ ರೀತಿ ನಾನು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ, ಯಾರೂ ಬರೋದು ಇಲ್ಲ. ನನ್ನ ಕೆಲಸ ಇವತ್ತೆಲ್ಲ ನಾಳೆ ನಾನೇ ಮಾಡಬೇಕು. ಸೊ ಹಾಗಾಗಿ ಪ್ರತಿಯೊಂದು ಬಟ್ಟೆಗಳೆಲ್ಲ ಎತ್ಕೊಂಬಂದು ವಾಶ್ ಮಾಡಿದಂಥ ಬಟ್ಟೆಗಳನ್ನ ಬೆಳಗ್ಗೆ ಎಲ್ಲ ಇಂಬ್ರಿಸಿ ಅದರ ಜಾಗಕ್ಕೆ ಅದು ಎತ್ತಿಟ್ಬಿಟ್ರೆ ಒಂದು ದೊಡ್ಡ ಕೆಲಸ ತಪ್ಪುತ್ತೆ. ನಮ್ಮ ಮನೆಗಳಲ್ಲಿ ಒಂದಿನ ಬಟ್ಟೆ ಹಂಗೆ ಬಿಟ್ಬಿಟ್ರಂತೂ ಫುಲ್ ಮೆಸ್ಸಿ ಮಾಡಿಬಿಡ್ತಾರೆ ನನ್ನ ಮಕ್ಕಳು. ಸೊ ಹಾಗಾಗಿ ಅದ್ರ ಜಾಗಕ್ಕೆ ಅದನ್ನು ಎತ್ತಿಟ್ಬಿಟ್ರೆ ಒಂದು ದೊಡ್ಡ ಕೆಲಸ ಕಮ್ಮಿ ಆದಂಗೆ. ಅಡುಗೆ ಮನೆ ಕೆಲಸ ಮುಗೀತು. ಸತೀಶ ಫೋನ್ ಮಾಡಿದರು, ಮುದ್ದೆ ಮಾಡ್ತೀಯಾ ಅಂತ. ವರ್ಷಕ್ಕೊಂದು ಹಬ್ಬದಲ್ಲಿ ಎಷ್ಟು ವೆರೈಟಿ ಮಾಡಿದ್ರು ಮುದ್ದೆ ಮಾಡಬೇಕಂತೆ. ಮಾಡಲ್ಲ ಅಂದೆ. ಇಲ್ಲಿಷ್ಟು ಐಟಮ್ಸ್ ಮಾಡಿದ್ದೀನಿ, ಮುದ್ದೆ ಬೇಕಂತೆ. ನೋಡಿ ಹೆಂಗಿದ್ದಾರೆ ಅಂತ. ನಿಮ್ಮ ಮನೇಲೂ ಹಿಂಗೇನಾ? ನಿಮ್ಮ ಪತಿ ದೇವರುಗಳು ಎಷ್ಟು ಸಿಟ್ಟತ್ತೆ ಅಂದರೆ ನೋಡಿ. ಐರನ್ ಮಾಡೋಕ್ಕೆ ಬಂದೆ, ಯಾವ ಥರ ಮಾಡಿದ್ದಾರೆ ಕಬೋರ್ಡ್ ನೋಡಿ. ಡೋರೇ ಕ್ಲೋಸ್ ಮಾಡಿಲ್ಲ. ಎಷ್ಟು ಹೊಟ್ಟೆ ಉರಿಸ್ಕೊತಾರೆ ಗೊತ್ತಾ? ಸಿಟ್ಟು ಬಂದೋಗುತ್ತೆ ನನಗೆ. ಇಲ್ಲಿ ನೋಡಿ, ಪ್ಯಾಂಟ್ ತೆಗೆದು ಬೆಡ್ ಮೇಲೆ, ಅದು ಹೊಸ ಪ್ಯಾಂಟು, ನನ್ನ ಪ್ಯಾಂಟ್ ಇದು. ಕಪಿಶ ಡೋರ್ಗಳು ಕ್ಲೋಸ್ ಮಾಡೋಕ್ಕೆ ಏನು ಕಷ್ಟ? ನನಗೆ ಇಟ್ಟಿದ್ದ ವಸ್ತು ಇಟ್ಟಿದ್ದ ಕಡೆ ಇರಲ್ಲ ಅಂದರೆ BP ರೈಸ್ ಆಗಿಬಿಡುತ್ತೆ ಗೈಸ್. ನೀಟಾಗಿ ಕಬೋರ್ಡ್ ಡೋರ್ಸ್ ಕ್ಲೋಸ್ ಆಗಿರಬೇಕು. ನಾನು ಹೆಂಗೆ ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ ಹಂಗಾಗಿ ಇರಲಿಲ್ಲ ಅಂದರೆ ನನಗೆ ಕೆಟ್ಟ ಕೋಪ ಬಂದೋಗುತ್ತೆ. ಎಲ್ಲ ಡೋರ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ನನ್ನ ಪ್ಯಾಂಟ್ ತೆಗೆದು ಬೆಡ್ ಮೇಲೆ ಹಾಕಿದ್ದಾರೆ. ಬೆಳಿಗ್ಗೆಯಿಂದ ಅವ್ರಿಗೂ ಗೊತ್ತು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಬ್ಬ ದಿನವೂ ಐರನ್ ಮಾಡೋದು ತಪ್ಪಲ್ಲ. ಕೈಬಟ್ಟೆ ಇತ್ತು, ಅಡುಗೆ ಮನೆ ಕೈಬಟ್ಟೆ ಫುಲ್ ಗಲೀಜಾಗಿತ್ತು. ವಾಶ್ ಮಾಡಿ ಹಾಕ್ಬಿಡೋಣ, ಬಿಸಿಲಿದೆ ಅಲ್ಲ ತುಂಬ, ಡ್ರೈ ಆಗುತ್ತೆ ಅಂತ ಅಂದ್ಕೊಂಡು ಬಟ್ಟೆ ಒಗೆಯೋ ಕಲ್ಲ ಹತ್ರ ವಾಶ್ ಮಾಡೋಕ್ಕೆ ಅಂತ ಹೋದರೆ ಆಲ್ ಆಫ್ ಅ ಸಡನ್ ಬ್ರೇಸ್ಲೆಟ್ ಕೈಯಿಂದ ಕಳ್ಕೊಂಡು ಬಿದ್ದೇ ಬಿಡೋದ. ನೋಡಿ ಹೆಂಗೆ ಗ್ರಾಚಾರಗಳು.
ಸದ್ಯ ಮನೆ ಒಳಗಡೆನೇ ಬಿತ್ತು. ಅದು ಸಿಂಕ್ ಹತ್ರ ಏನಾದ್ರು ಬಿದ್ದೋಗ್ಬಿಟ್ಟಿದ್ದೀರ ಎಂಥ ಹತಾಚುರ್ಯ ನಡೆದೋಗೋದು ಇವತ್ತು ಅಲ್ವಾ. ಗಾಡ್ ಈಸ್ ಗ್ರೇಟ್. ಅದು ಫುಲ್ಲು ಅಡುಗೆ ಮನೆ ಬಟ್ಟೆ ಫುಲ್ ಗಬ್ಬಾಗಿತ್ತಲ್ಲ, ಸೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಗಲೀಜಾಗಿತ್ತಲ್ಲ, ಒಂಚೂರು ಹಿಂಗೆ ಬ್ರಷ್ ಮಾಡಿ ಬಿಸಿಲಿಗೆ ಹಾಕ್ಬಿಡೋಣ ಅಂದ್ಕೊಂಡು ಹಿಂಗೆ ಹೋದ ನಲ್ಲಿ ಆನ್ ಮಾಡಿದ ತಕ್ಷಣ ಹಿಂಗೆ ಅಂದಿದ ತಕ್ಷಣ ತಪ್ಪಂದ ಕೈಯಿಂದ ಕಳ್ಕೊಂಡು ಬಿದ್ದೇ ಬಿಡ್ತು. ಸದ್ಯ ನಲ್ಲಿ ನೀರು ಫ್ಲೋ ಆಗಿ ಬಂದಿದ್ದಿದ್ರೆ ಸಿಂಕಲ್ಲಿ ಹೊರಟೋಗ್ತಿತ್ತೋ ಏನೋ, ಅಂದರೆ ತೂತಿರ್ತಿತ್ತಲ್ಲ ಅದರಲ್ಲಿ ಹೊರಟೋಗ್ತಿತ್ತೋ ಏನೋ. ನಿಜಕ್ಕೆ ಗಾಬರಿ ಆಗುತ್ತೆ ಒಂದು ಸೆಕೆಂಡು ರಪ್ಪ ಅಂತ. ಸೊ ನೀವು ಹಬ್ಬದ ದಿನ ಐರನ್ ಮಾಡ್ತೀರಾ ತಿಳಿಸಿ ನನಗೆ ಕಮೆಂಟ್ ಮುಖಾಂತರ, ಕಾಯ್ತಾ ಇರ್ತೀನಿ. ಗಾಡ್ ಈಸ್ ಗ್ರೇಟ್, ಗಾಡ್ ಈಸ್ ವಿತ್ ಮೀ. ಕಡಿಮೆ ಎಲ್ಲ ಗೈಸ್ 10 ಗ್ರಾಮ್ ಇದೆ, 10 ಗ್ರಾಮು 12 ಗ್ರಾಮು ಇದೆ. ಇವತ್ತಿನ ರೇಟಲ್ಲಿ 10-12 ಗ್ರಾಮ್ ತೊಗೋತೀನಿ ಅಂದರೆ ಅದೇ ಇಷ್ಟಾಗುತ್ತೆ ಲೆಕ್ಕ ಹಾಕಿ ಅಮೌಂಟ್. ಅರ್ಚನೆ, ಸಹಸ್ರನಾಮ, ಸತೀಶ್ ಕೈಲಿ, ಮಹಾಭಿಷೇಕ, ಕುಂಭಾಭಿಷೇಕ ಎಲ್ಲ ಆಗುತ್ತೆ. ಆಮೇಲೆ ಸದ್ಯ ಸಿಕ್ತಲ್ಲ ನನ್ನ ಪುಣ್ಯ. ಸರಾಗಿರ ಎಲ್ಲ ಬಿಚ್ಚಾಕ್ಬಿಟ್ಟೆ, ಫುಲ್ಲು ಶೆಕೆ ಫೀಲ್ ಆಗ್ತಾಯಿದೆ ನನಗೆ. ಇದು ಕಾಟನ್ದು XXL ತೊಗೋತಾನೇ ಇಲ್ಲ ಈಗ ನಾನು. 3XL 4XL ತೊಗೋತಾ ಇದ್ದೀನಿ ಈ ಸಮ್ಮರ್ಗೆ. ನೋಡಿ ಹೊಸ ಟಾಪು ಅಷ್ಟು ಶೆಕೆ ಹೊಡಿತಾ ಇದೆ. ಐರನ್ ಮಾಡಿಬಿಟ್ಟು ಮುಗಿಸ್ಬಿಡ್ತೀನಿ. ನಿಮ್ಮ ಹತ್ರ ಮಾತಾಡ್ತಾಯಿದ್ರೆ ಮಾತಾಡ್ತಾನೇ ಇರ್ತೀನಿ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಎಲ್ಲ ಕೆಲಸ ಮುಗೀತಲ್ಲ, ಒಂಚೂರು ಎಡಿಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನ್ಯೂಸ್ ಹಾಕ್ಬಿಟ್ಟು ಆರಾಮ್ಸೆ ಒಬ್ಬೊಬ್ಬರು ಒಂದೊಂದು ಹ್ಯಾಂಗಲಲ್ಲಿ ಫ್ಯಾನ್ ಹಾಕ್ಕೊಂಡು ಮಲಗಿದ್ದಾರೆ. ನೋಡಿ ಯಾವ್ಯಾವ ಹ್ಯಾಂಗಲಲ್ಲಿ ಮಲಗಿದ್ದಾರೆ ಅಂತ. ಬಟ್ ನಾನು ಒಂಚೂರು ಎಡಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫೋನ್ ಇಟ್ಕೊಂಡು ಕೂತ್ಕೊಂಡೆ, ಯಾಕಂದರೆ ವಾಯ್ಸ್ ಓವರ್ ಕೊಡಬೇಕಿತ್ತು. ಈ ಮುತ್ತಿನ ಓಲೆ ಜುಮ್ಕಿ ಸುಮಾರು ವರ್ಷ ಆದಮೇಲೆ ಹಾಕ್ಕೊಂಡಿರೋದಕ್ಕೆ ಕಿವಿ ತುಂಬ ಭಾರ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಕುತ್ಕೊಳ್ಳಿ ಅಣ್ಣ. ಊಟ ಮಾಡಿ, ನಾಟಿ ಸ್ಟೈಲು. ಇಷ್ಟ ಆಗುತ್ತೆ ಏನು ಗೊತ್ತಿಲ್ಲ, ಮನೇಲಿ ಮಾಡಿರೋದು. ಏನಿಲ್ಲ, ಊಟ ಮಾಡಿ ನಿಧಾನಕ್ಕೆ. ಫ್ಯಾನ್ ಹಾಕ್ಲಾ? ಮಾಡಲ್ಲ ಅಂತಲ್ಲ, ನನಗೆ ಮಾಡೋದೆಲ್ಲ ಖಾಲಿ ಆಗ್ಬಿಡ್ಬೇಕು. ತಿನ್ನಲ್ವಲ್ಲ ಇವರು, ಅದೇ ಬೇಜಾರು ಇವ್ರಿಗೆ ಡೈಲಿ ನೋಡಿ. ನಾನಾಗಲೇ ಹೇಳ್ದಾಗೆ ಸತೀಶ್ ಫ್ರೆಂಡ್ ಸುಧಾಕರ್ ಅಣ್ಣ ಕೂಡ ಊಟಕ್ಕೆ ಬಂದಿದ್ದರು. ನನಗೆ ಅಡುಗೆ ಮಾಡ್ತೀನಿ ಇಲ್ಲ ಅಂತಲ್ಲ, ಮಾಡಿದ ಅಡುಗೆ ಅಲ್ಲಿಂದಲ್ಲೇ ಖಾಲಿ ಆಗಿಬಿಡ್ಬೇಕು. ಆಗಲೇ ನನಗೆ ಖುಷಿ, ಸಮಾಧಾನ. ತುಂಬ ವೆರೈಟೀಸ್ ಇತ್ತು ಇವತ್ತು. ನೀವೇ ನೋಡಿದ್ದೀರಾ, ವೆಜ್ ಪಲಾವು ಮತ್ತು ಹೋಳಿಗೆ, ಇದೆರಡು ನಾನು ಮಾಡಿದ್ದಲ್ಲ. ಮಿಕ್ಕಿದ್ದು ಎಲ್ಲ ಐಟಮ್ಸು ನಾನು ಒಬ್ಬಳೇ ಮಾಡಿದಂಥದ್ದು. ಎಲ್ರದ್ದು ಊಟ ಆಯಿತು, ಮಾಡ್ಕೊಂಡಿದ್ದಾರೆ. ಅವ್ರು ಅದಕ್ಕೆ ರಾತ್ರಿ ಹೊತ್ತು ಓಡಾಡ್ತಾರಲ್ಲ, ಅದಕ್ಕೆ ನಾಯಿ ಫ್ರೆಂಡ್ ಮಾಡ್ಕೊಳಕ್ಕೆ ಬಿಸ್ಕೆಟ್ ಹಾಕಿರೋದು. ಅದಲ್ಲ ಕಣೆ, ಬಿಳಿ ನಾಯಿ. ಹ್ಞೂ ಅಣ್ಣ. ಚಾರು ಇದು ಗುರುಮಲಪ್ಪಂಗೆ ಕೊಟ್ಟಿದ್ದು ಯಾವ ಚಾರ್ಜರು? ಇದೇಳೆ ಸಿಕ್ತಾ? ಹಾಕ್ ನೋಡಿ, ತಗೋ. ಇದು ರೆಡ್ದಲ್ಲಿ ನೋಡು, ಅದು ಆ ವೈರ್ ತೆಗೆದ್ಬಿಟ್ಟು ಈ ವೈರ್ ಹಾಕೋ. ಆ ವೈರ್ ತೆಗೆದು ಅಲ್ಲೈತೆ ನೋಡಿ, ಅಡುಗೆ ಮನೆ ಹತ್ರ ಹಾಕಿದ್ದೀನಿ. ಸೊ ಎಲ್ರದ್ದು ಊಟ ಆಯಿತು, ಮಕ್ಳದ್ದು ಊಟ ಆಯಿತು. ನಾನು ಫೈನಲಾಗಿ ಒಂದು ಹೋಳಿಗೆ, ಸ್ವಲ್ಪ ತುಪ್ಪ, ಚೂರು ಪಾಯಸ ಹಾಕ್ಕೊಂಡು ತಿಂತಾಯಿದ್ದೀನಿ. ಟೈಮ್ ಅವಾಗ ಎಷ್ಟು ಗೊತ್ತಾ? ಐ ಥಿಂಕ್ 4 ಗಂಟೆ ಅಂತ ಅನ್ಕೋತೀನಿ. ಸರಿ ಟೈಮ್ ನೋಡಲಿಲ್ಲ. ಬಟ್ ನನ್ನ ಕೈಲಿ ಆಗ್ತಾ ಇರಲಿಲ್ಲ, ಯಾಕಂದರೆ ಇಷ್ಟೆಲ್ಲ ಅಡುಗೆ ಮಾಡಿದಾಗ ಊಟ ಮಾಡ್ಲಿಕ್ಕೆ ಮನಸ್ಸು ಬರುತ್ತಾ. ಸೊ ಹಾಲು ಕಾಯಕ್ಕಿಟ್ಟು ಅವ್ರಿಗೆಲ್ಲ ಟೀ ಮಾಡಿಕೊಟ್ಟೆ. ಸೊ ರೈಸೇ ಹಾಕ್ಕೊಳ್ಳಿಲ್ಲ,
ಕಾಳು ಗೊಜ್ಜಂತೂ ಸೂಪರಾಗಿತ್ತು. ಪ್ಲೈನ್ ಕಾಳು ಗೊಜ್ಜು, ಮೊಸರು ಬಜ್ಜಿ. ನಾನು ಈ ರೀತಿಯೇ ತಿನ್ನೋದು. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಇಷ್ಟನ ತಿನ್ನಲಿಕ್ಕೆ ಕಮೆಂಟ್ ಮಾಡಿ. ಅಡುಗೆ ಮಾಡೋದವ್ರಿಗೆ ತಿನ್ನಬೇಕು ಅಂತ ಅನ್ಸೋದಿಲ್ಲ. ಸೊ ಸಂಜೆ ಆಗೇ ಹೋಯ್ತು ನೋಡ್ತಾ ಇಲ್ಲಿ ಅಷ್ಟು ಅವಳು ಬೇಡವಾಗಿದ್ರೆ ಅವಳೆ ಯಾಕಂದ್ರೆ ಅಷ್ಟೊತ್ತು ಅವಳು ಗೀಚಿಸ್ಕೊಂಡು ಅಷ್ಟು ಅವಳು ಅಂತ ಮಗಳ ಅವಳು ಗೀಚಿಸ್ಕೊಂಡ ಮಗಳ ಅವಳು ಅಮ್ಮ ಇಲ್ಲಿ ಫಸ್ಟ್ ಬೇಕು ಅಂತ ಗೀಚಿದಮ್ಮ ಗೀಚಿದೆ ಅದಕ್ಕೆ ಟಾಟಾ ಜಾಲಿ ಅನ್ಕೊಂಡು ಕೈ ಎಲ್ಲ ಹಾಕೊಂಡು ಕೈನೆಲ್ಲ ಪರ್ಚ್ಬಿಟ್ಟು ಜಾಲಿ ಅನ್ಕೊಂಡು ಎಲ್ಲ ಕಡೆ ಪರ್ಚ್ಬಿಟ್ಟು ನೋಡಿಲ್ಲ ಎಲ್ಲ ಕಡೆ ತೊಡೆಗೆಲ್ಲ ಪರ್ಚ್ಬಿಟ್ಟು ಆಮೇಲೆ ಈರುಳ್ಳಿ ಅಂದ್ಬಿಟ್ಟು ಇಲ್ಲೆಲ್ಲ ಹಿಂಗೆಲ್ಲ ಹಿಂಗೆ ಹಾಕೊಂಡು ಹಿಂಗೆಲ್ಲ ಜಾಲಿ ಅಮ್ಮನ ಬೈಯೆಲ್ಲ ಜಾಲಿ ಅನ್ಕೊಂಡು ಎಲ್ಲ ಕಡೆ ಗೀಚ್ಬಿಟ್ಟ. ನಾನು ಮಿಸ್ಸಾಗಿ ಒಂಚೂರು ಗೀಚಿದ್ಕೆ ಬುಕ್ಕಲ್ಲೂ ಮಾಡೋ ನೋಡಿದೆ ಬರೀತಿದ್ರೆ ನಾನು ತಿಂದಿದ್ದು ಜಾಸ್ತಿ ಆಯ್ತಾ ಅಮ್ಮ. ಅವಳು ಅಷ್ಟು ಅಂತ ಮಗಳ ಮಾಡಿಸ್ಕೊಳ್ಳಲ್ಲ, ಅವಳೇ ಮಾಡಿಸ್ಕೊತಾಳೆ ಚೆನ್ನಾಗಿ. ಅದೇ ಗೀಚಿದ್ಕೊಂಡು ಹಂಗೆ ಮಾಡಿದ್ದು ಕಣ, ಅವಳೇ ಮಾಡಿಸ್ಕೊತಿದ್ಲು ಮೀಸೆನ ಹಿಂಗೆ ಮಾಡಿ ಈ ಥರ ಮಾಡು ಈ ಥರ ಅಂತ ಅಂದ್ಲು ಅವಳೆ. ಸ್ವಲ್ಪ ಬಾಯ್ಲಿ ಸನ್ನಿ ಬಾಯ್ಲಿ ಅಮ್ಮ ಅವಳು ಬಾ ಕೂರಪ್ಪ. ನೀನು ಎಳೆ ಮಗುನಾ? ಹಾಂ, ಅವಳು ಇದು ಮಾಡೋ ಅಂತಾಳೆ ಮಾಡ್ತೀಯಾ? ಇನ್ನೊಂದು ಹೇಳ್ತಾಳೆ ಮಾಡ್ತೀಯೇನು? ಹಾಂ, ನೀನು ಎಷ್ಟು ಥರ ಬುದ್ಧಿ ಹೇಳೋ, ಬಿಡೋ ಈ ಬುದ್ಧಿನ. ಯಾಕೋ ಹಿಂಗೆ ನಾನು ಹೊಟ್ಟೆ ಉರಿಸ್ತೀಯಾ? ಏನು ಮಾಡ್ತಾಯಿದ್ದೀನಿ ಇಲ್ಲಿ ಸರಿ? ಹಾಂ, ಖಾಲಿಪೋಲಿ ಮಲಗಿದ್ದೀನಿ ನಾನು, ಇದೇ ಮಾಡ್ತಾಯಿದ್ದೀನಿ. ಅವಳ ಥರ ಬಂದಿದ್ದು ನಾನು ಕೇಳಿದ್ದಕ್ಕೆ ಉತ್ತರ ಕೊಡೋಣ. ಖಾಲಿಪೋಲಿ ಮಲ್ಕೊಂಡಿದ್ದೀನ ಇಲ್ಲಿ, ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದೀನಿ. ಏನು ಮಾಡ್ತಾಯಿದ್ದೀನಿ ನಾನು? ಕೆಲಸ ಮಾಡಿ. ಏನು ಕೆಲಸ ಮಾಡ್ತಾಯಿದ್ದೀನಿ? ಯೂಟ್ಯೂಬ್ ವಿಡಿಯೋ. ಹ್ಞೂ, ಎಡಿಟ್ ಮಾಡ್ತಾಯಿದ್ದೀನಿ ನಾನು. ಏನು ಹೇಳು? ಎಷ್ಟೊತ್ತಿಗೆ ಎದ್ದೆ ನಾನು? 2 ಗಂಟೆ. ಹ್ಞೂ, ಈಗ ಎಷ್ಟು ಟೈಮು? 4 ಗಂಟೆ. ಎಲ್ಲ ಊಟ ತಿಂದ್ರಿ, 2 ಅವರ್ 3 ಅವರ್ ಮಲಗಿದ್ರಿ. ನಾ ಏನು ಮಾಡ್ತಾಯಿದ್ದೆ? ನೀನು ತಾನೇ ಮುಗಿಸಿದ್ದು. ನಾ ಮಲಗಿಸ್ದೆ ಸರಿ, ನಾನು ಏನು ಮಾಡ್ತಾಯಿದ್ದೆ? ನೀವು ಮಲ್ಕೊಂಡು ಕೆಲಸ ಮಾಡ್ತಾಯಿದ್ದೆ ತಾನೇ? ಬೆಳಗ್ಗೆಯಿಂದ ಮಲಗಿದ್ದೀನ ನಾನು. ಇವಾಗ ಏನು ಮಾಡ್ತಾಯಿದ್ದೀನಿ? ಮಲಗಿದ್ದು ಕೆಲಸ ಮಾಡ್ತಿದ್ದೆ. ಕೆಲಸ ಬಿಡು, ಹೋಗಿ ಮಾತಾಡ್ಸ್ಬೇಡ. ಕೆಲಸ ಮಾಡ್ತಿದ್ದೆ, ಅದೇನೋ ಅಂದ್ರೆ ಏನು ತಪ್ಪು? ನೀನು ಬಿಡೋ, ನಾನು ಮಾತಾಡಿಸ್ಬೇಡ, ಹೋಗ ಆ ಕಡೆ. ಮಾತಾಡಿಸ್ಬೇಡ, ಹೋಗಿ ನನ್ನನ್ನು ಮಾತಾಡಿಸ್ಬೇಡ ಅಂದೆ. ಮಾತಾಡಿಸ್ಬೇಡ ನನ್ನನ್ನು. ಹೋಗ್ಬಿಡು ವಿಕ್ಕಿ, ಸುಮ್ಮನೆ ಆ ಕಡೆ ತಲೆ ನೋವು ಬರಬೇಡ. ನನ್ನ ಕೆಲಸದ ಟೈಮಲ್ಲಿ ನಂಗೆ ಟೆನ್ಷನ್ ಕೊಡ್ಬೇಡ. ಇವರಿಬ್ಬರು ಕಚ್ಚಾಟ ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ಸೊ ನೋಡಿ ಎಷ್ಟು ಅವತಾರ ಆಡ್ತಾಯಿದ್ದಾಳೆ. ಅವರಪ್ಪ ಇದ್ದರೆ ಒಂಥರ, ನಾನಿದ್ದರೆ ಒಂಥರ. ಮುದ್ದು ಜಾಸ್ತಿ ಅವರಪ್ಪನಿಗೆ. ವಿಡಿಯೋ ಎಡಿಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ 5 ಗಂಟೆ ಆಯಿತು. ಯಾಕಂದರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋನೇ ಇಲ್ಲ, ಎಡಿಟೇ ಮಾಡಿಲ್ಲ ನಾನು. ಸೊ ಕೈಕಾಲು ಮುಖ ತೊಳೆದು ಸಂಜೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಕೊನೆಗೂ ವಾಯ್ಸ್ ಓವರ್ ಕೊಟ್ಟು ಟಿ ವಿ ಸೌಂಡು, ಆ ಸೌಂಡು, ಈ ಸೌಂಡು, ಯಪ್ಪ ಎಡಿಟ್ ಮಾಡೋಷ್ಟರಲ್ಲಿ ತಲೆನೋವು ಜಾಸ್ತಿ ಆಗೋಯಿತು. ಕೈಕಾಲು ಮುಖ ತೊಳೆದು ತಲೆ ಬಾಚಿ ಒಲೆ ಬಿಚ್ಚಾಕೋಣ ಅಂದ್ಕೊಂಡೆ. ಮುಸ್ಸಂಜೆ ಬೇಡ, ಆಮೇಲಿಂದ ಬಿಚ್ಚಾಕೋಣ ಅಂತ ಅಂದ್ಕೊಂಡು ಫೈನಲಾಗಿ ಮನೆಗೆ ಮತ್ತೆ ಧೂಪ ಎಲ್ಲ ಹಾಕಿ ದೀಪ ಹಚ್ಚಿದೆ. ಸುಮಾರು ಜನ ವೈಟ್ ಸಾಸಿವೆ ಅಂತ ಸಿಗುತ್ತೆ ಸಿಸ್, ಅದನ್ನು ತೊಗೊಂಬಂದು ಧೂಪ ಹಾಕುವಾಗ ಹಾಕ್ಬಿಟ್ಟು ದೀಪ ಹಚ್ಚಿ ಅಂತ ನನಗೆ ಕಮೆಂಟಲ್ಲಿ ಹೇಳಿದರು. ಬಟ್ ಅದು ಎಲ್ಲಿ ಸಿಗುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ವೈಟ್ ಸಾಸಿವೆ ಎಲ್ಲಿ ಸಿಗುತ್ತೆ? ಧೂಪದ ಒಳಗಡೆ ಹಾಕೋಂಥ ವೈಟ್ ಸಾಸಿವೆ. ಸೊ ಸ್ವಲ್ಪ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾಯಿತು. ಇದು ಬೆಳಗ್ಗೆ ಶೀಗೆಕಾಯಿ ತರಕ್ಕೆ ಹೋದಾಗ ನನ್ನ ಮಗಳು ತರಿಸಿದಂಥ ಚಾಕ್ಲೇಟ್, ಅದು ಇವಾಗ ನೆನಪಾಗಿ ಯಾಕೋ ತಿನ್ನಬೇಕು ಅಂತ ಕ್ರೇವಿಂಗ್ ಆಗಿ ತಿಂತಾಯಿದ್ದೀನಿ. ರೈಸ್ ತಿಂದಿಲ್ಲ, ಸೊ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ನೆನಪಿಸ್ಕೊಂಡು ದೀಪ ಎಲ್ಲ ಹಚ್ಚಾದ್ಮೇಲೆ ತಿನ್ನಬೇಕು ಅಂತ ಅಂದ್ಕೊಂಡು ತಿಂದು 1 ಕಪ್ ಕಾಫಿ ಕುಡಿದು ಬಿಸಿನೀರು ಕುಡಿದು ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ದರೂ ಕೂಡ ನಮ್ಮ ಇಷ್ಟಪಟ್ಟವ್ರ ಜೊತೆ ಒಂದು ರೌಂಡ್ ಈ ರೀತಿ ಆಟ ಆಡೋದ್ರಲ್ಲಿ ಸಿಗೋವಂಥ ಮಜಾ ಬೇರೆಲ್ಲೂ ಸಿಗೋದಿಲ್ಲ. ಸೊ ತುಂಬ ಶೆಕೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಸೆಕೆನ. ಹಾಗೆ ಗಾಡೀಲಿ 1 ರೌಂಡ್ ಹೋಗೋಣ ಅಂತ ಹೇಳಿ ಹೋದ್ವಿ. ಸತೀಶ್ಗಂತೂ ಕಾಲ್. ಅಷ್ಟರಲ್ಲಿ ಸರಸ್ವತಿಪುರಂಗೆ ರೀಚ್ ಆಗಿ ಅಲ್ಲಿ ಯಾವುದೋ ಒಂದು ಹೊಸ್ದಾಗಿ ಒಂದು ಮೊಬೈಲ್ ಕ್ಯಾಂಟೀನ್ ಥರ ಓಪನ್ ಆಗಿದೆ. ಏನಿದು ಅಂತ ನೋಡ್ತಾ ಇದ್ವಿ. ಪಾಸ್ತಾ, ವೈಟ್ ಪಾಸ್ತಾ, ಪಿಜ್ಜಾ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, 4 ಮಂತ್ಸ್ ಆಯ್ತಂತೆ ಆ್ಯಕ್ಚುಲಿ. ಸೊ ಮೆನು ನೋಡಿದೆ, ತುಂಬ ಡಿಫ್ರೆಂಟ್ ಯೂನಿಕ್ ಆಗಿತ್ತು, ಮೊಬೈಲ್ ಕ್ಯಾಂಟೀನ್ ಥರ. ಸೊ ಯಾರಾದರೂ ಸರಸ್ವತಿಪುರಮಲ್ಲಿದ್ದರೆ ಈ ಶಾಪ್ ಗೊತ್ತಿದ್ರೆ ಖಂಡಿತ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಪಾಸ್ತಾ ಮತ್ತು ಪಿಜ್ಜಾ ಎಲ್ಲ ವೀಟಲ್ಲಿ, ಮೈದಾದಲ್ಲ,
ವೀಟಲ್ಲಿ ಮಾಡ್ತಾರೆ. ಸೊ ನಾವು ಅಡುಗೆ ಎಲ್ಲ ಮನೇಲಿ ಆಲ್ರೆಡಿ ಇತ್ತು. ಫಸ್ಟಿಗೆ ವೈಟ್ ಸಾಸ್ ಪಾಸ್ತಾ ತೊಗೊಂಡ್ವಿ. ಸೂಪರಾಗಿತ್ತು, ಡಿಲಿಷಿಯಸ್ ಆಗಿತ್ತು, ನನಗಂತೂ ಇಷ್ಟ ಆಯಿತು. ವಿತಿನ್ 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿ ಕೊಟ್ಟರು, ಜಾಸ್ತಿ ಕಾಯಿಸ್ಲಿಲ್ಲ. ಸರಸ್ವತಿಪುರಮಲ್ಲೇ ಇದೆ. ಸತೀಶ್ ದಿನ ನೋಡ್ತಿದ್ರಂತೆ, ಬಟ್ ನಾನು ನೋಡಿದ್ದು ಇದೇ ಫಾರ್ ದ ಫಸ್ಟ್ ಟೈಮ್. ಒಂದು ಪಿಜ್ಜಾ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಮಲ್ಟಿ ತರಕಾರಿ ಇದು, ಅರ್ಧ ಪನ್ನೀರು ಅರ್ಧ ವೆಜಿಟೇಬಲ್ಸು. ಇದು ಖಾಲಿ ನಮ್ಮ ನೀಟಾಗಿ ನಿಮ್ಮ ಅಪ್ಪನೇ ತಿಂತಿದ್ದೀವಿ ಇವತ್ತು ಪಾಸ್ತಾ. ಇಷ್ಟ ಆಯಿತು, ಅದಕ್ಕೆ ಅವರಿಗೇನ ಸೊ ವಿಕಿಗೂ ಕೂಡ ವೈಟ್ ಸಾಸ್ ಪಾಸ್ತಾ ಪಾರ್ಸಲ್ ತೊಗೊಂಡು ಆನ್ ದ ವೇ ಮಹದೇಶ್ವರ ದೇವಸ್ಥಾನದ್ದು ಮೆರವಣಿಗೆ ಇತ್ತು, ಅದನ್ನು ಕೂಡ ನೋಡಿಕೊಂಡು ಮನೆಗೆ ಬಂದ್ವಿ. ಅವನು ಓಪನ್ ಮಾಡಿ ನೋಡ್ತಾ ಇದ್ದಾನೆ. ತುಂಬ ಚೆನ್ನಾಗಿತ್ತು, ಡಿಲಿಷಿಯಸ್ ಆಗಿತ್ತು, ಎಮ್ಮಿ ಆಗಿತ್ತು. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಟಾಟಾ, ಬೈ ಬೈ, ಸಿ ಯು, ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ, ಬಾಯ್.